ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಗುತ್ತು ಚಾನಲ್ಗೆ ಸ್ವಾಗತ. ನಾನು ಇವತ್ತು ಹೆಲ್ದಿ ಆ್ಯಂಡ್ ಟೇಸ್ಟಿ ಹಾಗೂ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಶುಗರ್ಗಾಗಲಿ, ಹ್ಯಾರಿಗಾಗಲಿ, ಅಥವಾ ಫೀಡಿಂಗ್ ಮದರ್ಸಿಗಾಗಲಿ, ಅಥವಾ ಏನಂತೀರಿ, ಎಲ್ಲ ಹೆಂಗಸರಿಗೆ ಸಹ, ಲೇಡೀಸಿಗೆ ಸಹ ಬೆನ್ನು ನೋವಿಗೆಲ್ಲ ತುಂಬ ಒಳ್ಳೆಯದಿದು. ಎಸ್ಪೆಷಲಿ ಹೆಂಗಸರಿಗೆ ಅಂತಲ್ಲ, ಗಂಡಸರಿಗೆ ಸಹ ಶುಗರ್ ಏನೇ ಇದ್ದರೂ ಒಳ್ಳೆಯದು. ಹೇರಿಗಾಗಲಿ ಅಥವಾ ಏನಂತೀರಿ, ಮೂಳೆಗಾಗಲಿ ಒಳ್ಳೆಯದಿದು. ನಾನಿವತ್ತು ಮೆಂತೆ ಕಾಳಿನ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದಕ್ಕೆ ಬೇಕಾದ ಸಾಮಗ್ರಿ: ಒಂದು ದಪ್ಪ ಈರುಳ್ಳಿ, ಚಿಕ್ಕ ಚಿಕ್ಕದಾಗಿ ಸಹ ಹೆಚ್ಕೊಳ್ಬೋದು. ಇಲ್ಲಿ ತೆಳ್ಳಗೆ ಉದ್ದಕ್ಕೆ ಹೆಚ್ಕೊಂಡಿದ್ದೇನೆ. ಮತ್ತು 7ರಿಂದ 8 ಹೆಸರು ಬೆಳ್ಳುಳ್ಳಿ. ಚಿಕ್ಕದಾದರೆ 7ರಿಂದ 8, ದೊಡ್ಡದಾದರೆ ಒಂದು 5-6 ಹೆಸರು ಸಾಕಾಗ್ತದೆ. ಗಟ್ಟಿಯಾದ ಟ್ಯಾಮ್ರಿನ್ ಪಲ್ಪ್ ಅಥವಾ ಹುಣಸೆ ಹಣ್ಣಿನ ರಸ, ಗಟ್ಟಿಯಾದ ಕೊತ್ತಂಬರಿ ಸೊಪ್ಪು, ಕಲರ್ ಮೆಣಸಿನ್ಕಾಯಿ, ಕಾಶ್ಮೀರಿ ಚಿಲ್ಲಿ ಮತ್ತು ಚಿಕ್ಕ ಮೆಣಸಿನ್ಕಾಯಿ 2 ಸಹ ನಾನು ತೊಗೊಂಡಿದ್ದೇನೆ. ಖಾರ, ಉಪ್ಪು, ಹುಳಿ ಇದ್ರೇ ಇದಕ್ಕೆ ರುಚಿ ಜಾಸ್ತಿ. ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಬೆಲ್ಲ ಸ್ವಲ್ಪ. ಇದು 3 ಗಂಟೆ ಕಾಲ ನೆನೆಸಿದಂಥ ಮೆಂತೆಕಾಳು, ಅಥವಾ ಓವರ್ ನೈಟ್ ಸಹ ಸೋಕ್ ಮಾಡ್ಬೋದು. ಇದನ್ನು ಚೆನ್ನಾಗಿ ತೊಳೆದು ಒಳ್ಳೆ ನೀರಲ್ಲಿ ನೆನೆಸಿಡಿ. ಆ ನೀರನ್ನು, ನೆನೆಸಿದ ನೀರನ್ನು ಕುಡಿಯೋದು ತುಂಬ ಒಳ್ಳೆಯದು ಹೆಲ್ತಿಗೆ. ತುಂಬ ಹೆಲ್ತ್ ಬೆನಿಫಿಟ್ಸ್ ಸಹ ಇದೆ ಮೆಂತೆ ಕಾಳಿನಲ್ಲಿ. ಸಾಮಾನ್ಯವಾಗಿ ಹೀಗೆ ತಿನ್ನಲಿಕ್ಕೆ ಕೈ ಅನಿಸಿದರೆ ಈ ಥರ ಮಾಡಿ ತಿನ್ನಿ. ಗಡಿ ಅಂದರೆ ಯಾವಾಗಲೂ ಮಾಡ್ಕೊಂಡು ತಿನ್ನುವ ಅನಿಸ್ತದೆ, ಅಷ್ಟು ಟೇಸ್ಟಿಯಾದ ರೆಸಿಪಿ. ಉಪ್ಪು ಮತ್ತು ಎಣ್ಣೆ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇಲ್ಲೊಂದು ಬಾಣಲಿ ಬಿಸಿ ಆಗಲಿಕ್ಕೆ ಇಟ್ಕೊಂಡಿದ್ದೇನೆ. ಇದಕ್ಕೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೇನೆ. ಇದಕ್ಕೆ ಸ್ವಲ್ಪ ಸಹ ನೀರು ಹಾಕ್ಕೊಳ್ಳಿಕ್ಕಿಲ್ಲ, ಯಾಕಂದರೆ 15 ದಿವಸ ಕಾಲ ನೀರಿಲ್ದಲೇ ಮಾಡಿದರೆ ಒಂದು 15 ದಿನಗಳ ಕಾಲ ರೂಮ್ ಟೆಂಪರೇಚರಲ್ಲಿ ಇಟ್ಟು ಉಪಯೋಗಿಸ್ಕೊಳ್ಬೋದು. ಈಗ ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ನೀರುಳ್ಳಿ, ಒಂದು ನೀರುಳ್ಳಿ, 7-8 ಹೆಸರು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಇರಲೇಬೇಕು. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಬೆಳ್ಳುಳ್ಳಿ ಮಸ್ಟ್ ಇದಕ್ಕೆ. ಇದು ತುಂಬ ರುಚಿಯಾಗಿರ್ತದೆ. ನನಗೆ ಮಾಡುವಾಗಲೇ ಬಾಯಿ ನೀರು ಬರ್ತಾ ಇದೆ. ಸೀರಿಯಸ್ಲಿ ತುಂಬ ಟೇಸ್ಟಿ ರೆಸಿಪಿ ಹಾಗೂ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ರೆಸಿಪಿ. ಇಷ್ಟಪಟ್ಟು ತಿನ್ಬೋದು. ಶುಗರ್ ಪೇಷಂಟಿಗೆಲ್ಲ ಹೇಳಿ ಮಾಡಿದಂಥ ರೆಸಿಪಿ ಅಂತ ಸಹ ಹೇಳ್ಬೋದು. ಶುಗರ್ ಪೇಷಂಟ್ನವರಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಈಗಿನ ಕಾಲದಲ್ಲಿ ಹೇರ್ ಫಾಲ್ ಎಲ್ಲ ಇರ್ತದೆ, ಅವರಿಗೆಲ್ಲ ಒಳ್ಳೆಯದ ರೆಸಿಪಿ. ಹೇರ್ ಫಾಲ್, ಶುಗರ್, BP ಯಾರಿಗೇ ಆಗಲಿ ಮೆಂತೆ ಕಾಳಂತೂ ತುಂಬ ಒಳ್ಳೆಯದು. ಹೆಲ್ತ್ ಬೆನಿಫಿಟ್. ಬೆನ್ನಿನ ನೋವಿಗೆ ಅಥವಾ ಮೆಚೂರ್ಡ್ ಆದ ಹುಡುಗಿಯರಿಗೆಲ್ಲ ಮೆಂತೆ ಕಾಳಿದೆ ಲೇಹ ಎಲ್ಲ ಮಾಡಿಕೊಡ್ತಾರೆ. ಈ ಥರ ಸಹ ಮಾಡಿಕೊಡ್ಬೋದು. ದೇಹಕ್ಕೆ ತಂಪು ಸಹ ಮೆಂತೆ ಕಾಳು. ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಕಲರ್ ಚೇಂಜ್ ಆಗ್ತಾ ಬಂತು. ಇದ್ರದ್ದು ಕಲರ್ ಚೇಂಜ್ ಆಗ್ತಾ ಬರ್ತಿದೆ ನೋಡಿ. ಮತ್ತೆಲ್ಲ ಹಾಗೆ ಆಗುತ್ತೆ ಆಟೋಮೆಟಿಕ್. ಬೇರೆ ಎಲ್ಲ ಫ್ರೈ ಮಾಡುವಾಗ ಆಟೋಮೆಟಿಕ್ ಆಗ್ತಾ ಹೋಗ್ತದೆ. ಈಗ ಇದಕ್ಕೆ ಮೆಣಸಿನಕಾಯಿ, ಒಣ ಮೆಣಸಿನಕಾಯಿ, ಕಾಶ್ಮೀರಿ ಚಿಲ್ಲಿ ಮತ್ತು ಸ್ವಲ್ಪ ಖಾರದ, ಒಂದು 2-3 ಖಾರದ ಸಹ ಹಾಕ್ಕೊತಿದ್ದೇನೆ. ಇದಕ್ಕೆ ಮೇನ್ ಅಂದರೆ ಉಪ್ಪು, ಖಾರ, ಹುಳಿ, ಸಿಹಿ ಮುಂದಿದ್ದನೇ ರುಚಿ. ಇದು ಚೆನ್ನಾಗಿ ಫ್ರೈ ಆಗಲಿ. ಈಗ ಮೆಣಸಿನ್ಕಾಯಿ ಸಹ ಚೆನ್ನಾಗಿ ಫ್ರೈ ಆಗಿದೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೇನೆ. ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಾವು ಸ್ವಲ್ಪ ಸಹ ನೀರು ಯೂಸ್ ಮಾಡ್ಕೊಳ್ಳೋದೇ ಇಲ್ಲ. ನೀರಿಲ್ದಲೇ ಗಟ್ಟಿ ಮಾಡ್ಕೊಂಡಿಟ್ರೆ ರೂಮ್ ಟೆಂಪರೇಚರಲ್ಲಿ ಒಂದು 10ರಿಂದ 15 ದಿವಸವರೆಗೂ ಹಿಡ್ಕೊಳ್ಬೋದು. ಏನೂ ಆಗಲ್ಲ, ಕೆಡಲ್ಲ, ಏನೂ ಇಲ್ಲ. ಇದು ಸಹ ಚೆನ್ನಾಗಿ ಫ್ರೈ ಆಗಿದೆ. ಸೊ ನೆನೆಸಿದ ಏನಂತೀರಿ, ಮೆಂತೆ ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ.
ಇದೇನು ಬೇಯಲಿಕ್ಕೆ ತುಂಬ ಟೈಮ್ ತಗೊಳ್ಳಲ್ಲ, ಮೆಂತೆಕಾಳು ನೆನೆದಿರ್ತದೆ. ತುಂಬ ಬೇಯಲಿಲ್ಲ ಅಂದರೂ ಏನು ಪರವಾಗಿಲ್ಲ, ಏನು ಬೇಗ ಬೇಯುತ್ತೆ, ನೆನೆಸಿದ್ದ ಕಾರಣ ಬೇಗ ಬೇಯುತ್ತದೆ. ಬೇಯಲಿಲ್ಲ ಅಂದರೂ ಏನು ಅಷ್ಟೊಂದು ಅಡ್ಡಿ ಇಲ್ಲ, ಅಂದರೆ ತುಂಬ ಹೊತ್ತೇನು ಬೇಯಿಸ್ಬೇಕಂತ ಅಗತ್ಯ ಸಹ ಇಲ್ಲ. ಇದು ಸಹ ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆಗಿದೆ. ಈಗ ಏನಿದೆ ಗಟ್ಟಿ ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೊಳ್ತೇನೆ. ನೀರು ಅಂದರೆ ನೀರಿನ ಮಿಶ್ರಣ ಅಂದರೆ ಇದನ್ನೇ ಹಾಕ್ಕೊಳ್ಳೋದು, ಮತ್ತೇನೂ ಆಗಲ್ಲ. ಚೆನ್ನಾಗಿ ಕುದಿ ಬರಲಿ. ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೇನೆ, ರುಚಿಗೆ ತಕ್ಕಷ್ಟು ಉಪ್ಪು, ಹುಳಿ, ಬೆಲ್ಲ ಇದ್ರೇ ಮಜಾ ಈ ರೆಸಿಪಿಯಲ್ಲಿ. ಚೆನ್ನಾಗಿ ನೀರೆಲ್ಲ ಹಿಂಗುವರೆಗೂ ಬೇಯಿಸ್ಕೊಳ್ಳೋಣ. ನೀರೆಲ್ಲ ಕಂಪ್ಲೀಟ್ಲಿ ಡ್ರೈ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗೆ ಬೇಯಿಸ್ಕೊಳ್ಳೋಣ. ಉಪ್ಪು ಹಾಕ್ಕೊಳ್ತೇನೆ. ಮತ್ತೆ ಫ್ರೈ ಮಾಡ್ಕೊಳ್ತೀವಿ. ಚೆನ್ನಾಗಿ ನೀರು ಹಿಂಗುವರೆಗೂ ಇದನ್ನು ಏನಂತೀರಿ ಬೇಯಿಸ್ಕೊಳ್ಳಿ. ನೀರು ಕಂಪ್ಲೀಟ್ಲಿ ಡ್ರೈ ಆಗಬೇಕು, ಯಾಕಂದರೆ ನಾವು ರೂಮ್ ಟೆಂಪರೇಚರಲ್ಲಿ ಇಟ್ಟರೂ ಸಹ ಆವಾಗ ಕೆಡುವುದಿಲ್ಲ. ಒಂದು 10 ರಿಂದ 15 ದಿವಸವರೆಗೂ ಆರಾಮ್ಸೆ ಇಟ್ಕೊಂಡು ತಿನ್ಬೋದು ಹೊರಗಡೆನೆ, ಫ್ರಿಜ್ಜಲ್ಲಿ ಇಡಬೇಕಂತ ಅವಶ್ಯಕತೆ ಇಲ್ಲ. ಬೇಗ ಮುಗಿಸುವವರು ಅಂದರೆ ಬೇಗ ಖಾಲಿ ಮಾಡುವವರು 1-2 ದಿವಸದಲ್ಲಿ ಅಂದರೆ ರುಬ್ಬುವಾಗ 1-2 ಸ್ಪೂನ್ ನೀರು ಸಹ ಯೂಸ್ ಮಾಡ್ಕೊಳ್ಬೋದು. ಲಾಂಗ್ ಟರ್ಮ್ ಇಡ್ತೀರಿ ಅಂದರೆ ಒಂದು 10 ರಿಂದ 15 ದಿವಸ ರೂಮ್ ಟೆಂಪರೇಚರಲ್ಲಿ ಇಟ್ಟು ತಿಂತೀರಿ ಅಂದರೆ ಯಾವುದೇ ಕಾರಣಕ್ಕೂ ಸಹ ನೀರು ಹಾಕ್ಕೊಳ್ಬೇಡಿ. 1-2 ದಿವಸದಲ್ಲಿ ಖಾಲಿ ಮಾಡ್ತೀನಿ ಅನ್ನೋರು 1-2 ಸ್ಪೂನ್ ನೀರು ಹಾಕ್ಕೊಂಡು ರುಬ್ಕೊಳ್ಬೋದು. ನೋಡಿ, ಆಲ್ಮೋಸ್ಟ್ ನೀವು ನೋಡ್ತಿದ್ದೀರಾ ಇಂಥ ಬಂತು. ಆಗಿದೆ. ಕಂಪ್ಲೀಟ್ಲಿ ತಣ್ಣಗಾದ್ಮೇಲೆ ರುಬ್ಕೊಳ್ಳಿ. ಮಿಕ್ಸಿ ಜಾರ್ ಸಹ ಕಂಪ್ಲೀಟ್ಲಿ ಡ್ರೈ ಇರಬೇಕು. ಲಾಂಗ್ ಟರ್ಮ್ ಸ್ಟೋರ್ ಮಾಡೋರಾದರೆ ಮಿಕ್ಸಿ ಜಾರ್ ಸಹ ಕಂಪ್ಲೀಟ್ಲಿ ಡ್ರೈ ಆಗಿರಬೇಕು ಇದನ್ನು ರುಬ್ಬುವಾಗ. ಈಗ ಆಗಿದೆ, ಸರಿಯಾಗಿ ತಣ್ಣಗಾದ್ಮೇಲೆ ರುಬ್ತೇನೆ. ಮಿಕ್ಸಿ ಜಾರ್ ಕಂಪ್ಲೀಟ್ಲಿ ಡ್ರೈ ಇದೆ ನಂದು. ಈ ಥರ ಇದ್ದರೆ ಇದಕ್ಕೆ ಸಾಮಾನು ಹಾಕ್ಕೊಳ್ತೇನೆ. ತುಂಬ ನೈಸಿಗೆ ರುಬ್ಬೇಕಂತ ಇಲ್ಲ, ಸ್ವಲ್ಪ ತರಿಯಾಗಿ ರುಬ್ಬಿದ್ರೆ ಗಟ್ಟಿಯಾಗಿ ಚೆನ್ನಾಗಿರುತ್ತೆ. ಉಪ್ಪು ಎಲ್ಲ ಹೀಗೆ ರುಬ್ಬುವಾಗಲೇ ನೋಡ್ಕೊಳ್ಳಿ, ಆವಾಗ ಕ್ಲೀನಾಗೆ ಏನಂತೀರಿ ಮಿಕ್ಸ್ ಆಗುತ್ತೆ. ಉಪ್ಪು ಹಾಕ್ಕೊಂಡ್ರು ಸಹ ಮಧ್ಯದಲ್ಲಿ ಉಪ್ಪು ಎಲ್ಲ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳಿ, ಆವಾಗ ಮಿಕ್ಸ್ ಸಹ ಕ್ಲೀನಾಗಿ ಉಪ್ಪು ಎಲ್ಲ ಕಡೆನೂ ಹಿಡಿತದೆ. ಬನ್ನಿ ನಾನೀಗ ರುಬ್ಕೊಂಡು ಬರ್ತೇನೆ. ಈ ಥರ ತುಂಬ ನೈಸಿಗೆ ರುಬ್ಕೊಬೇಕಂತಿಲ್ಲ, ಈ ಥರ ತರಿಯಾಗಿ ಸಹ ರುಬ್ಕೊಳ್ಬೋದು. ಮೆಂತೆ ಕಾಳಿನ ಚಟ್ನಿ ಅಂತಲೇ ಗೊತ್ತಾಗೋದಿಲ್ಲ, ಇದಕ್ಕೆ ಮೇಲೆ ಒಗ್ಗರಣೆ ಸಹ ಅಗತ್ಯ ಇಲ್ಲ. ತುಂಬ ಟೇಸ್ಟಿಯಾಗಿರ್ತದೆ. ಗಂಜಿ ಜೊತೆ, ಅನ್ನ, ರೊಟ್ಟಿ, ದೋಸೆ ಜೊತೆ ಮತ್ತು ಇಡ್ಲಿ ಜೊತೆ, ಮತ್ತು ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದರೆ ಸ್ವರ್ಗಕ್ಕೆ 3 ಬಾಗಿಲು ಫ್ರೆಂಡ್ಸ್. ತುಂಬ ಚೆನ್ನಾಗಿರ್ತದೆ, ಹೆಲ್ದಿಯಾದ ರೆಸಿಪಿ. ಮಕ್ಕಳು ಮೆಂತೆಕಾಳೆಲ್ಲ ತಿನ್ನಲಿಕ್ಕೆ ಯೂಶ್ವಲಿ ಇಷ್ಟಪಡೋದಿಲ್ಲ. ಈ ಥರ ನೀವು ಒಮ್ಮೆ ಟ್ರೈ ಮಾಡಿಕೊಳ್ಳಿ, ಮತ್ತೆ ಮೆಂತೆಕಾಳಿನ ಚಟ್ನಿ ಅಂತಲೇ ಗೊತ್ತಾಗಲ್ಲ. ಹೆಲ್ದಿ ಸಹ ಮತ್ತೆ ಕೇಳಿ ತಿಂತಾರೆ. ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿರ್ತದೆ ಅಂತ ನೆನೆಸ್ತೇನೆ ಫ್ರೆಂಡ್ಸ್. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಇಂಥ ಇನ್ನೂ ರೆಸಿಪಿಗೋಸ್ಕರ ಸಬ್ಸ್ಕ್ರೈಬ್ ಬಟನ್ ಒತ್ತಲಿಕ್ಕೆ ಮರೆತು ಬಿಡಬೇಡಿ. ನಿಮ್ಮ ಪ್ರೀತಿ ಸದಾ ನನ್ನ ಮೇಲಿರಲಿ. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ಚಾನಲ್.